ಸಿಎಂ ಆದ ವಿಜಯ್ಗೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇದೆ. ನೀವು ಮಾಡಿದ್ದು ಸರಿಯಲ್ಲ ಸಿಎಂ ಸರ್ ಎಂದು ಇದೀಗ ನಟ ಗರಂ ಆಗಿದ್ದಾನೆ. ಸಿಎಂ ಆದ ವಿಜಯ್ಗೆ ಮೇಲಿಂದ ಮೇಲೆ ಶಾಕ್. ನೀವು ಮಾಡಿದ್ದು ಸರಿಯಲ್ಲ ಸಿಎಂ ವಿಜಯ್ ಸರ್. ಸಿಎಂ ವಿಜಯ್ ಮೇಲೆ ಗರಂ ಆದ ನಟ ವಿಶಾಲ್. ರಾಜಮೋಹನ್ಗೆ ಸಿನಿಮಾಟೋಗ್ರಫಿ ಇಲಾಖೆಯ ಹೊಣೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ತೀವ್ರ ಆಕ್ಷೇಪವನ್ನ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ವಿಷಯ. ರಾಜಗೋಪಾಲ್ಗೆ ಸಿನಿಮಾ ಕ್ಷೇತ್ರದ ಹೊಣೆಗಾರಿಕೆ ಸರಿಯಲ್ಲ. ವಿಜಯ್ ಸಾರ್, ನಿಮ್ಮ ನಿರ್ಣಯದಿಂದ ನಿರಾಸೆಯಾಗಿದೆ. ಈ ಬಗ್ಗೆ ಪುನರಾಲೋಚನೆ ಮಾಡುವಂತೆ ವಿಶಾಲ್ ಒತ್ತಾಯವನ್ನ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಇಲಾಖೆಗೆ ನ್ಯಾಯ ಸಲ್ಲಿಸುವ ವ್ಯಕ್ತಿ ನೀವೇ ಆಗಿದ್ದೀರಿ. ನೀವೇ ಸಿನಿಮಾಟೋಗ್ರಫಿ ಇಲಾಖೆಯನ್ನ ನೀವೇ ವಹಿಸಿಕೊಳ್ಳಿ. ಮುಖ್ಯಮಂತ್ರಿ ವಿಜಯರನ್ನ ಒತ್ತಾಯಿಸಿದ ನಟ ವಿಶಾಲ್. ಇತ್ತೀಚೆಗೆ ಜ್ಯೋತಿಷಿ ನೇಮಕ ಮಾಡಿ ಪೇಚಿಗೆ ಸಿಲುಕಿದ್ದ ಸಿಎಂ ವಿಜಯ್ ಈಗ ಸಿನಿಮಾಟೋಗ್ರಫಿ ಇಲಾಖೆ ವಿಚಾರದಲ್ಲಿ ಚಿತ್ರರಂಗದ ಬೇಸರ. ಸಿನಿಮಾಟೋಗ್ರಫಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಗೋಪಾಲ್ಗೆ ಸಿನಿಮಾ ಕ್ಷೇತ್ರದ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿಜಯ್. ಇದು ಸರಿಯಲ್ಲ. ಸಿನಿಮಾಟೋಗ್ರಫಿ ಇಲಾಖೆಯ ಹೊಣೆಯನ್ನ ನೀವೇ ಹೊರಬೇಕಿತ್ತು. ಯಾಕಂದ್ರೆ ಈಗಾಗಲೇ ತಮಿಳಿನ ಚಿತ್ರರಂಗ ಯಾವ ಮಟ್ಟಿಗೆ ಇದೆ, ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದೆ ಎಲ್ಲವೂ ಕೂಡ ನಮಗೆ ತಿಳಿದಿದೆ. ಚಿತ್ರರಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದು ನಿಮಗೆ ಗೊತ್ತು. ಹಾಗಾಗಿ ನೀವೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರೆ ಒಳಿತಾಗ್ತಿತ್ತು. ಒಂದಿಷ್ಟು ಸಮಸ್ಯೆಗಳನ್ನ ಪರಿಹರಿಸೋದ್ರಲ್ಲಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಂಗೆ ಆಗ್ತಿತ್ತು ಅಂತ ವಿಶಾಲ್ ಒತ್ತಾಯವನ್ನ ಮಾಡಿದ್ದಾರೆ ವಿಜಯ್ಗೆ. ಯಾಕಂದ್ರೆ ಈಗಾಗಲೇ ವಿಜಯ್ ಸಿಎಂ ಆದ್ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಕೂತಿದೆ ಸಿನಿಮಾ ರಂಗ, ಚಿತ್ರರಂಗ. ಏನೋ ಬದಲಾವಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಚಿತ್ರರಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಚಿತ್ರರಂಗದ ಒಳಗಡೆ ಏನೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಅದೆಲ್ಲದಕ್ಕೂ ಕೂಡ ಪರಿಹಾರ ನಿಮ್ಮಿಂದ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಹೆಚ್ಚಾಗಿದೆ. ಹಾಗಾಗಿ ಸಿನಿಮಾಟೋಗ್ರಫಿ ಇಲಾಖೆಯನ್ನ ನೀವೇ ತೆಗೆದುಕೊಳ್ಬೇಕಿತ್ತು, ಆ ಹೊಣೆಯನ್ನ ನೀವೇ ಹೊತ್ಕೊಳ್ಬೇಕಿತ್ತು ಅನ್ನುವಂಥದ್ದು ವಿಶಾಲ್ ಒತ್ತಾಯ. ಬಟ್ ಇದಕ್ಕೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಕೆಲವೊಬ್ರು ಹೇಳ್ತಾರೆ ರಾಜಕೀಯದಲ್ಲಿ ನಾವು ಹಸ್ತಕ್ಷೇಪ ಮಾಡೋದು ಸರಿಯಲ್ಲ, ವಿಜಯ್ಗೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತು. ಆ ಒಂದು ಸಿನಿಮಾಟೋಗ್ರಫಿ ಇಲಾಖೆಯ ಹೊಣೆ ಬೇರೆಯವರಿಗೆ ಕೊಟ್ಟರೆ ಏನಾಯಿತು, ಅದನ್ನು ನಿಭಾಯಿಸೋದ್ರಲ್ಲಿ ವಿಜಯ್ ಸಹಿತ ಅಲ್ಲಿ ಇರ್ತಾರೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಬಟ್ ಇಲ್ಲಿ ವಿಶಾಲ್ ಹೇಳ್ತಾ ಇರುವಂಥದ್ದು, ನಟ ವಿಶಾಲ್ ಅಭಿಪ್ರಾಯ ಏನು ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ, ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಕೂತಿದ್ದೀವಿ ನಾವು, ವಿಜಯ್ ಏನೋ ಬದಲಾವಣೆ ಮಾಡಿಬಿಡ್ತಾರೆ ಅಂತ. ಅದು ತಾವೇ ಈ ಒಂದು ಇಲಾಖೆಯ ಹೊಣೆಯನ್ನು ಹೊತ್ಕೊಂಡಿದ್ರೆ ಅದು ನಮಗೆ ಇನ್ನೂ ಸರಳ ಆಗ್ತಿತ್ತು ಅನ್ನುವಂಥದ್ದು ನಟ ವಿಶಾಲ್ ಅಭಿಪ್ರಾಯ. ಸೊ ಹಾಗಾಗಿ ಸಾಕಷ್ಟು ರೀತಿಯಾದಂಥ ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಜ್ಯೋತಿಷಿಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ಗೆ ಅಂದರೆ ರಾಜಕೀಯವಾಗಿ ಜ್ಯೋತಿಷಿಗಳಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ, ನಾವು ಸಂವಿಧಾನಾತ್ಮಕವಾಗಿ ನಾವು ಗಮನಿಸಿ ನೋಡಿದಾಗ. ಬಟ್ ಅಲ್ಲೂ ಕೂಡ ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ರು. ನಂತರ ಇದರ ಬಗ್ಗೆ ಇರುವಂಥ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ರು. ಎಲ್ಲರಿಗೂ ಕೂಡ ಹೊಸದಲ್ವಾ, ಒಂದು ರೀತಿಯಲ್ಲಿ ಹನಿಮೂನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ರಾಜಕೀಯವಾಗಿ ಮೊದಲ ಬಾರಿಗೆ ಟಿವಿಕೆ ಪಕ್ಷವನ್ನು ಏನೋ ಪ್ರಚಾರವನ್ನು ಮಾಡಿಕೊಂಡು ಜನಗಳ ಬೆಂಬಲವನ್ನು ಪಡಿಸ್ಕೊಂಡು ವಿಜಯ್ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ. ಬಟ್ ರಾಜಕೀಯವಾಗಿ ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕಲ್ವಾ, ಇನ್ನು ಅದ್ರ ಜೊತೆಗೆ ಸರ್ಕಾರವನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು, ಇದೆಲ್ಲದೂ ಕೂಡ ಹೊಸದಾಗಿರೋದ್ರಿಂದ ವಿಜಯ್ಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ಸ್ಗಳು ಕೂಡ ಇರುವಂಥದ್ದು. ಸೊ ನಟ ವಿಶಾಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ.